ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಉದಾರ ಮನಸ್ಸಿನ ಹಿಂದೂಗಳಿಗೆ ಇವತ್ತು ನಾನು 2 ಜೀವಂತ ಉದಾಹರಣೆಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಏನು ಅನ್ನಿಸ್ತಾ ಅನ್ನುವಂಥದ್ದನ್ನು ದಯವಿಟ್ಟು ಹೇಳಬೇಕು. ಓಕೆ, ರೆಡಿನಾ? ಬಟ್ ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಜೀವಂತ ಉದಾಹರಣೆಯಲ್ಲಿ ಒಬ್ಬರ ಹೆಸರು ವಸಂತ ಮೋರೆ, ಇನ್ನೊಬ್ಬರ ಹೆಸರು ಜಿತೇಂದ್ರ ಅವಾರ್ಡ್. ವಸಂತ ಮೋರೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಾಜು ಠಾಕ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಮಸೀದಿಗಳ ಮೇಲೆ ಅಳವಡಿಸಿರುವಂತಹ ಲೌಡ್ ಸ್ಪೀಕರ್ ವಿರುದ್ಧ ಒಂದು ಆಂದೋಲನಕ್ಕೆ ಅವರು ಕರೆಯನ್ನು ಕೊಡ್ತಾರಂತೆ. ಆಗ ವಸಂತ ಮೋರೆ ಅವರು ಬಂದು ಅದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಏನ್ ಹೇಳ್ತಾರೆ ಅವರು? ನೋಡಿ, ನನ್ನ ಮತಕ್ಷೇತ್ರದಲ್ಲಿ ಮುಸ್ಲಿಂ ಸಹೋದರರಿದ್ದಾರೆ, ಹಾಗಾಗಿ ನಾನು ಅವರ ಮಸೀದಿಗಳ ಮುಂದೆ ನಿಂತು ಈ ರೀತಿಯಾದಂತಹ ಆಂದೋಲನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಅದೇ ವೋಟ್ ಬ್ಯಾಂಕ್ ಅನ್ನ ಖುಷಿ ಪಡಿಸೋ ಸಲುವಾಗಿ ಅವರು MNS ಅಂತಹ ಪಕ್ಷವನ್ನೇ ಬಿಟ್ಟು ಬಿಡ್ತಾರೆ. ಬಟ್ ಒಪ್ಕೊಳ್ಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ವಸಂತ ಮೋರೆ ತಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಜನರಿಗೆ ಸಹಾಯವನ್ನ ಕೂಡ ಮಾಡಿದ್ದಾರೆ. ಇವನ್ ಮುಸ್ಲಿಂ ಸಮಾಜ ಕೂಡ ಅವರ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ವಸಂತ ಮೋರೆ ಜೊತೆಯಾಗಿ ನಿಂತಿದ್ರು, ಜೊತೆಯಾಗಿದ್ರು ಅನ್ನುವಂಥದ್ದನ್ನ ಇವತ್ತಿಗೂ ಕೂಡ ಒಪ್ಕೊಳ್ತಾರೆ. ಹಾಗಾಗಿ ವಸಂತ ಮೋರೆಗೆ ಆ ಮತದಾರರ ಮೇಲೆ ಪೂರ್ಣ ನಂಬಿಕೆ ಇತ್ತು. ಆದ್ರೆ ಇವತ್ತು AIMIM ಅಂತಹ ಆಯ್ಕೆಗಳು ಬಂದಾಗ, OIC ಅವರ ಪಕ್ಷ ಬಂದಾಗ ವಸಂತ ಮೋರೆ ನಂಬಿದ್ದಂತಹ ಅದೇ ಸಮಾಜ ತಾವು ಮಾಡಿದಂತಹ ಎಲ್ಲ ಕೆಲಸವನ್ನ ಮರ್ತೇ ಬಿಡ್ತು ನೋಡಿ. ಅದರ ಫಲವಾಗಿ ಇವತ್ತು ವಸಂತ ಮೋರೆ ಮಾತ್ರ ಅಲ್ಲ, ಅವರ ಇಡೀ ಕುಟುಂಬ ಕೂಡ ಸೋಲನ್ನ ಕಂಡಿರುವಂಥದ್ದು. ಇನ್ನು ಜಿತೇಂದ್ರ ಅವಾರ್ಡ್ ಇವರ ವಿಚಾರಕ್ಕೆ ಬರೋದಾದ್ರೆ, ಇವತ್ತು ಮುಂಬ್ರಾ ಪ್ರದೇಶವನ್ನ ಅನಧಿಕೃತವಾಗಿ ವಸತಿ ಪ್ರದೇಶವನ್ನಾಗಿ ಮಾಡಿರುವಂತಹ ಕೆಲಸ ಯಾರ್ದನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಗುಜರಾತ್ ATS ಅವತ್ತು ಇಶ್ರತ್ ಜಹಾನ್ಗಳನ್ನ ಟೆರರಿಸ್ಟ್ ಅಂತ ಹೊಡೆದುರುಳಿಸಿದಾಗ ಕೂಡ ತಮ್ಮ ಮಗಳೇ ಸತ್ ಹೋದ್ಲೇನೋ ಅನ್ನುವಂಥ ರೀತಿಯಲ್ಲಿ ಶೋಕಾಚರಣೆಯನ್ನು ಆಚರಿಸಿದ್ರು. ಇನ್ನು ತುಷ್ಟೀಕರಣ ರಾಜಕೀಯಕ್ಕೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜರ ಪವಿತ್ರ ಇತಿಹಾಸವನ್ನೇ ಅವರು ವಿಕೃತಗೊಳಿಸಿದ್ರು. ಬಟ್ ಇವತ್ತೇನಾಯ್ತು? ಅದೇ ಮುಂಬ್ರಾ ಪ್ರದೇಶದಲ್ಲಿ ಅವಾರ್ಡ್ಗೆ ರಕ್ಷಣೆಯನ್ನು ನೀಡಿದಂಥ ಅದೇ ಜನ, ಅದೇ ಮುಸ್ಲಿಂ ಬಾಂಧವರು, ಅದೇ ಮತದಾರರು ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. AIMIM ನ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅವಾರ್ಡ್ಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯೋಗಿಜವರಾಗಿರಬಹುದು, ಮೋದಿಜವರಾಗಿರಬಹುದು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರಲ್ವಾ, ಒಂದಷ್ಟು ಘೋಷಣೆಗಳನ್ನ ಕೂಗಿದ್ರಲ್ವಾ. ಬಟೇಂಗೆ ತೋ ಕಟೇಂಗೆ, ಏಕ್ ಹೇ ತೋ ಸೇಫ್ ಹೇ. ಅದು ಕೇವಲ ಘೋಷಣೆ ಅಲ್ಲ, ಅದೊಂದು ಭಯಾನಕ ಸತ್ಯ ಅನ್ನುವಂತಹ ಆ ವಾಸ್ತವವನ್ನ ಹಿಂದೂಗಳಿವತ್ತು ಅರ್ಥ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕ್ಷಕರೇ, ಆಲ್ ಐಸ್ ಆನ್ ರಾಫಾ, ಆಲ್ ಐಸ್ ಆನ್ ಗಾಜಾ ಅಂತ ಗಾಜಾಗೆ ಕಣ್ಣೀರನ್ನ ಸುರಿಸಿದ್ದಂತಹ ಜಿತೇಂದ್ರ ಅವಾರ್ಡ್ ಇವತ್ತು ಅವರದ್ದೇ ಕೋಟೆಯಲ್ಲಿ ಸೋತ್ ಹೋಗಿದ್ದಾರೆ. ಅವರದ್ದೇ ಕೋಟೆ ಆಗಿದ್ದಂತಹ ಮುಂಬ್ರಾದಲ್ಲಿ 22 ವರ್ಷದ ಯುವತಿ ಸಹಾರಾ ಶೇಖ್ ಅವರನ್ನ ಸೋಲ್ಸಿ ಬಿಟ್ಟಿದ್ದಾರೆ. ಆಕೆ ಗೆದ್ದು ಬೀಗಿದಾಳೆ. ಗೆಲ್ಲೋದು ಬಿಡಿ, ಗೆದ್ದ ನಂತರದ ಆಕೆ ಸ್ಪೀಚ್ ಏನಾಗಿತ್ತು? ಹೆಂಗೆದ್ವಿ ನಾವು ಸಂಪೂರ್ಣ ಮುಂಬ್ರಾವನ್ನ ಹಸಿರು ಬಣ್ಣದಿಂದ ಕಂಗೊಳಿಸೋ ಹಾಗೆ ಮಾಡ್ತೀವಿ, ಇನ್ಶಾಲ್ಲಾ ಇವರನ್ನೆಲ್ಲ ಇಲ್ಲಿಂದ ಸಂಪೂರ್ಣವಾಗಿ ಹೊರ ಹಾಕ್ತೀವಿ ಅನ್ನುವಂತಹ ಮಾತು. ಈಕೆ ಈ ಮಾತನ್ನ ಒಂದು ಬಾರಿ ನೀವು ಯೋಚನೆ ಮಾಡಿ ನೋಡಿ. ಮುಂಬ್ರಾ ಅಂತ ಅಂದ್ರೆ ಆಕ್ಚುಲಿ ಈಗಾಗಲೇ ಹಸಿರು ಬಣ್ಣದಲ್ಲೇ ಮುಳುಗಿರುವಂತ ಒಂದು ಪ್ರದೇಶ. ಅಂದ್ರೆ ಕಳೆದ ಒಂದಷ್ಟು ದಶಕಗಳಲ್ಲಿ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಏನಿದೆ ಅದು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗ್ಬಿಟ್ಟಿದೆ. ಎಷ್ಟು ಅಂತಂದ್ರೆ ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಮುಂಬ್ರಾದಲ್ಲಿ 80%ಕ್ಕೂ ಹೆಚ್ಚು ಮುಸ್ಲಿಂ ಜನಸಂಖ್ಯೆನೇ ಇದೆ. ಅಂದ್ರೆ ಇಲ್ಲಿ ಡೆಮೋಗ್ರಫಿಕ್ ಚೇಂಜ್ ಆಯ್ತು. ಅಂಡ್ ಇವತ್ತು ಅದೇ ಡೆಮೋಗ್ರಫಿಕ್ ಚೇಂಜ್ AIMIM ಪಕ್ಷದ ಗೆಲುವಿಗೆ ಅತಿ ದೊಡ್ಡ ಕಾರಣ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ಅಂಡ್ ಅದಕ್ಕೂ ಮುಖ್ಯವಾಗಿ ಇವತ್ತು ಇವ್ರು ಗೆಲ್ಲೋದಕ್ಕೆ ಮುಖ್ಯ ಕಾರಣ, ಮುಸಲ್ಮಾನರ ಜನಸಂಖ್ಯೆಯಲ್ಲಿ ಅಷ್ಟು ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಹಿಂದೂಗಳೇ. ಅಧಿಕಾರದಲ್ಲಿ ಇದ್ದಂತಹ ಆ ಸೆಕ್ಯುಲರ್ ಹಿಂದೂಗಳೇ, ಅವರ ಜೊತೆಯಾಗಿ ನಿಂತಹ ಅದೇ ಸೆಕ್ಯುಲರ್ ಹಿಂದೂಗಳು. ಆದ್ರೆ ಇವತ್ತು ಆ ಹಿಂದೂಗಳು ಎಲ್ಲಿದ್ದಾರೆ? ಅವರ ಪರಿಸ್ಥಿತಿ ಏನಾಗಿದೆ ಒಂದು ಬಾರಿ ಯೋಚನೆ ಮಾಡಿ. ಅವಾರ್ಡ್ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥದ್ದನ್ನು ನೋಡಿ ನೀವು.
ಇದನ್ನ ಇಲ್ಲಿ ಕೇವಲ ಚುನಾವಣೆಯ ಗೆಲುವು ಅಂತ ಹೇಳೋದಕ್ಕಾಗಲ್ಲ. ಇದು ಮುಸಲ್ಮಾನರನ್ನ ಓಲೈಕೆ ಮಾಡೋದಕ್ಕೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀವಪ್ಪ, ನಾವು ಗಾಜಾ ಜೊತೆಗೆ ಬೇಕಾದ್ರೂ ನಿಲ್ತೀವಿ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಜೊತೆಗೆ ಬೇಕಾದ್ರೂ ನಿಲ್ತೀವಿ ಅನ್ನುವಂತಹ ಆ ಸೆಕ್ಯುಲರ್ ನಾಯಕರಿದ್ದಾರಲ್ವಾ, ಅವರ ಮುಖಕ್ಕೆ ರಪ 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 ಅಂತ ಬಿದ್ದಂತಹ ಬಲವಾದ ಏಟು ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಿಲ್ಲ. ವೀಕ್ಷಕರು ನೋಡಿ, ಜಿತೇಂದ್ರ ಅವಾರ್ಡ್ ಆತ 3 ಟರ್ಮ್ ಇದೇ ಮುಂಬ್ರಾ ಕ್ಷೇತ್ರದ ಶಾಸಕನಾಗಿದ್ದ. ಆದ್ರೆ ಇವತ್ತೇನಾಯ್ತು? ಅದೇ ಕ್ಷೇತ್ರದಲ್ಲಿ AIMIM ತನ್ನ ಪ್ರಭಾವವನ್ನ, ತನ್ನ ಅಸ್ತಿತ್ವವನ್ನ ಇವತ್ತು ಗಟ್ಟಿಯಾಗಿ ಸ್ಥಾಪಿಸಿದ್ದಾಗಿದೆ. ಅಂದ್ರೆ ಇದರ ಅರ್ಥ ಏನು? ಎಲ್ಲಿ ಬಹುಸಂಖ್ಯಾತ ಇಸ್ಲಾಮಿಕ್ ಪಾಲಿಟಿಕ್ಸ್ ಪ್ರಾಬಲ್ಯವನ್ನ ಹೊಂತಾರೋ ಅವರದ್ದೇ ಮೇಲುಗೈ ಆಗುತ್ತೆ. ಅಲ್ಲಿ ಬೇರೆ ಯಾರಿಗೂ ಜಾಗ ಇರಲ್ಲ. ಚುನಾವಣೆ ಅಂತ ಬಂದಾಗ ಮುಸ್ಲಿಂ ಮತದಾರರು ಈ ಕಾಂಗ್ರೆಸ್, NCP, ಆಪ್, ಸಮಾಜವಾದಿ ಅದು ಇದು ಯಾವುದನ್ನು ಆಯ್ಕೆ ಮಾಡಲ್ಲ. ಅಂದ್ರೆ ಯಾವ ಸೆಕ್ಯುಲರ್ ಪಕ್ಷಗಳಿಗೂ ಕೂಡ ಅವರು ಮಣೆಯನ್ನ ಹಾಕಲ್ಲ. ಅವರು ಆಯ್ಕೆ ಮಾಡುವಂಥದ್ದು ಅಸಲಿ ಮುಸ್ಲಿಂ ಪಕ್ಷವನ್ನ ಮಾತ್ರ, AIMIM ಅನ್ನುವಂತಹ ಪಕ್ಷಗಳನ್ನ ಮಾತ್ರ. ವೀಕ್ಷಕರ, ಆಮೇಲೆ ಇನ್ನೊಂದು ಶಾಕ್ ಏನ್ ಗೊತ್ತಾ, ಇಲ್ಲಿ ಸಹಾರಾ ಶೇಖ್ ಆಕೆ ಯಾರ ಮಗಳು? ಯೂನುಸ್ ಶೇಖ್ ಮಗಳು. ಬಟ್ ಆತ ಯಾರು? ಆತ ಒಂದು ಕಾಲದಲ್ಲಿ ಜಿತೇಂದ್ರ ಅವಾರ್ಡ್ನ ಆಪ್ತ ಸ್ನೇಹಿತ. ಒಂದು ಕಾಲದಲ್ಲಿ ಅಲ್ಲ, ಮೊನ್ನೆ ಎಲೆಕ್ಷನ್ ರಿಸಲ್ಟ್ ಬಂತಲ್ವಾ, ಅಲ್ಲಿವರೆಗೂ ಆತ ಅವಾರ್ಡ್ನ ಆಪ್ತ ಸ್ನೇಹಿತ, ಚಡ್ಡಿ ದೋಸ್ತ್ ಅಂತ ಹೇಳಬಹುದು. ಇನ್ನು ಸಹಾರಾ ಶೇಖ್ ಆಕೆ ಕೂಡ ಅಷ್ಟೇ ಜಿತೇಂದ್ರ ಅವಾರ್ಡ್ ಅವರನ್ನ ನನ್ನ ಮೆಂಟರ್, ನನ್ನ ಟೀಚರ್, ನನ್ನ ಫೇವ್ರೆಟ್ ಅಂತ ಹಾಕೊಳ್ತಾ ಇದ್ಲು. ನೋಡಿ, ಇವತ್ತು ಅದೇ ಅಷ್ಟು ವರ್ಷಗಳ ಸ್ನೇಹ, ಆ ಬಾಂಧವ್ಯ, ಆ ಗೌರವ, ಆ ಸಂಬಂಧ ಎಲ್ಲವೂ ಮುಗ್ದೋಗಿದೆ. ಎಲ್ಲೋ ಒಂಥರ ಕೆಟ್ಟ ಶತ್ರುತ್ವಕ್ಕೆ ಬದಲಾಗಿ ನಿಂತಿದೆ. लांडिया बोलते ना, ये लांडिया ने तेरे को पैर पड़ने लगाया था कि नहीं? लगाया था कि नहीं? हाँ, उसकी दुश्मनी निकाला. अरे मर्द का बच्चा होता तो इसको वोट देंगे तो हमारे यार इधर खींच के बता, कुत्ता बना के मारेंगे. हाँ, समझा? ये जरा मत काम की बात बताना. बोलता है मैं टिकट नहीं दे सकता हूँ, मेरे पास निधि नहीं है. तो क्या ताली बजाने के लिए आया इधर? हाँ, ताली बजाने के लिए आया? अरे मैं तो छोड़ा इतने दिन. तू वाकिफ नहीं, हम लोग बहुत खतरनाक खानदान के लोग हैं. हाँ, जिस दिन खोपड़ी घूमेंगे ना, एंट्री बंद करा दूंगा मुमरा के अंदर, याद रख. हाँ, करण होना चाहिए कि नहीं होना चाहिए? तो आज जितेंद्र को मैं यहाँ पे एक नाम दूंगा. मैं तेरा 23 साल पुराना दोस्त हूं और ये नाम तेरे मरने के बाद मशान घाट तक तेरे साथ जाएगा. और लोग, मैं आप लोगों से मेरी गुजारिश है कि आज के बाद इसको कोई जितेंद्र अवार्ड नहीं बोलेगा. इसका नया नाम है जे 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 जे. पूछेंगे नहीं क्या जे जे, क्या जे जे? झूठा जितेंद्र, ये झूठा मुमरा में जब ये एमआईएम के कैंडिडेट है उनको जीता के लाओ और ये तुतारी की मुतारी बना लो सालों की. देख जितेंद्र, सॉरी जे 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 जे, क्या नाम है उसके बंगले का? नाथ. हमारे नाथ को नहीं लगना, नहीं तो तेरे नाथ से पतंग उड़ाऊंगा आके, याद रहे. ಅವರ ಸ್ಪೀಚ್ ಎಲ್ಲವನ್ನ ಹೇಳ್ತಾ ಇದೆಯಲ್ವಾ, ಇನ್ನೇನು ಬೇಕು? ಹೌದಲ್ವೋ ವೀಕ್ಷಕರ? 22 ವರ್ಷದ ಆಕೆ ಮುಂಬ್ರಾವನ್ನ ನಾನು ಹಸಿರು ಮಾಡ್ತೀನಿ ಅನ್ನುವಂಥ ಆ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೀನಿ. ಬಟ್ ಅಂತಹ ಸ್ಟೇಟ್ಮೆಂಟ್ ಇದೆಯಲ್ವಾ, ಅದೇನು ಹೊಸದಲ್ಲ. ಅಂಡ್ ಇದು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ AIMIM ನ ರಾಜಕೀಯದ ಎಕ್ಸ್ಟೆನ್ಷನ್ ಒಂದು ಭಾಗ ಅಷ್ಟೇ. ನೀವು ಬೇಕಾದ್ರೆ ಗಮನಿಸಿ, ಹಿಂದೆ ಬಂದಂತಹ ಸ್ಟೇಟ್ಮೆಂಟ್ಗಳು. ಅಸಾದುದ್ದೀನ್ ಓವೈಸಿ ಹೇಳಿದ್ದು ನೆನಪಿದೆಯಾ? ಹಿಜಾಬ್ ಧರಿಸಿದಂತಹ ಹುಡುಗಿ ದೇಶದ ಪ್ರಧಾನಿ ಆಗಬೇಕು. ಇನ್ನು AIMIM ನ ನಾಯಕ ವಾರಿಸ್ ಪಠಾಣ್ ಹೇಳಿದ್ದು ನೆನಪಿದ್ಯಾ? ಒಂದು ದಿನ ಹಿಜಾಬ್ ಧರಿಸಿದಂತಹ ಮಹಿಳೆ ಮುಂಬೈ ಮೇಯರ್ ಆಗ್ತಾಳೆ ಅಂತ ಹೇಳಿದ್ದ. ಹಾಗಂತ ಮುಸ್ಲಿಂ ಮಹಿಳೆಯರು ದೇಶದ ಉನ್ನತ ಸ್ಥಾನಗಳಿಗೆ ಹೋಗೋದು ತಪ್ಪ? ಖಂಡಿತವಾಗ್ಲೂ ಅಲ್ಲ. ಈ ದೇಶದಲ್ಲಿ ಅನೇಕ ಮಹಿಳೆಯರು ಉನ್ನತ ಸ್ಥಾನಗಳನ್ನ ಅಲಂಕರಿಸಿ ದೇಶವನ್ನ ಬಲವಾಗಿ ಮುನ್ನಡೆಸಿದ್ದಾರೆ. ಈ ದೇಶ ಮಹಿಳಾ ನಾಯಕತ್ವವನ್ನು ಕೂಡ ಒಪ್ಕೊಂಡಿದೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ನಾನು ಭಾರತೀಯ ಅಂತ ಹೇಳೋದಕ್ಕಿಂತ ನಾನು ಮುಸ್ಲಿಂ, ನನ್ನದೇ ಬರಬೇಕು, ಇಡೀ ಹಸಿರಾಗಬೇಕು, ನಮ್ಮದೇ ಐಡೆಂಟಿಟಿ ಪಾಲಿಟಿಕ್ಸ್, ಡೆಮೋಗ್ರಫಿ ಚೇಂಜ್, ನಮ್ಮದೇ ಭಾವನಾತ್ಮಕ ರಾಜಕಾರಣ,
ಇದಾದ್ರೆ ತಪ್ಪಾಗತ್ತಲ್ವಾ? ಒಪ್ಕೊಳ್ಳೋದಕ್ಕಾಗತ್ತಾ? ಯಾರೇ ಆಗ್ಲಿ ಆಗಲ್ಲ. ಅಂಡ್ ಇವತ್ತು ಆಗ್ತಾ ಇರೋದು ಅದೇ ಬದಲಾವಣೆ. ವಾಸ್ತವವಾಗಿ ನೋಡಿದ್ರೆ ನೋಡಿ, ಮಹಾರಾಷ್ಟ್ರ ಮುನ್ಸಿಪಲ್ ಚುನಾವಣೆಯಲ್ಲೂ ಕೂಡ ಇದೇ ಅಲ್ವಾ ಆಗಿರೋದು? ಆ ಪ್ಯಾಟರ್ನ್ ಅನ್ನ ನೋಡಿ. AIMIM 125 ಸೀಟ್ಗಳನ್ನು ಪಡ್ಕೊಳ್ಳುತ್ತೆ. ಅದರಲ್ಲಿ ಸುಮಾರು 90% ಸೀಟು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಬಂದಿರುವಂಥದ್ದು. 3 ದಶಕದಿಂದ ಕಾಂಗ್ರೆಸ್ಸಿಗೆ ಹೋಗ್ತಾ ಇದ್ದಂತಹ ಆ ಮುಸ್ಲಿಂ ಮತಗಳು ಈಗ ಸಂಪೂರ್ಣವಾಗಿ AIMIM ಖಾತೆಗೆ ಹೋಗ್ತಾ ಇದೆ. ಅಂದ್ರೆ ಮತದಾರರ ಸಂದೇಶ ಬಹಳ ಕ್ಲಿಯರ್ ಆಗಿದೆ. ನಾವು ನಕಲಿ ಸೆಕ್ಯುಲರ್ ಪಕ್ಷವನ್ನ ನಂಬಲ್ಲ, ಅಸಲಿ ಮುಸ್ಲಿಂ ಪಕ್ಷವನ್ನೇ ನಂಬೋದು, ಅವರನ್ನೇ ಆಯ್ಕೆ ಮಾಡೋದು ಅಂತ. ಆದ್ರೆ ಆ ಅಸಲಿ ಪಕ್ಷ ಏನು ಮಾಡ್ತು, ಏನು ಮಾಡುತ್ತೆ, ಏನು ಮಾಡ್ತಾ ಇದೆ, ಅಥವಾ ಈ ಹಿಂದೆ ಇದ್ದಂತಹ ಸೆಕ್ಯುಲರ್ ಪಕ್ಷಗಳು ಏನು ಮಾಡಿದ್ವು? ರಿಯಾಲಿಟಿಯನ್ನು ನಾವು ಚೆಕ್ ಮಾಡಿದ್ರೆ ಮುಂಬ್ರಾದಲ್ಲಿ ಇವತ್ತು ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಲಭ್ಯ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಅನಧಿಕೃತ ವಸತಿ ಪ್ರದೇಶಗಳು. ಒಂದು ವರದಿ ಪ್ರಕಾರ ಮುಂಬ್ರಾದ 84% ಮಂದಿ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಸಮೇತ ಇಲ್ಲ. ಈ ಸೌಲಭ್ಯಗಳು ಆ ಕಡೆ ಜಿತೇಂದ್ರ ಅವಾರ್ಡ್ ಕಾಲದಲ್ಲೂ ಬಂದಿಲ್ಲ, ಇನ್ನು ಮುಂದೆ AIMIM ಬಂದ ಮೇಲೂ ಬರುವಂತಹ ಲಕ್ಷಣಗಳೇನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವರು ಬರೀ ಹಸಿರು ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಬಟ್ ನಾನು ಕೇಳೋದು, ಮುಂಬ್ರಾವನ್ನ ಹಸಿರು ಮಾಡ್ತೀವಿ ಅನ್ನುವಂಥ ಅದೇ ವ್ಯಕ್ತಿಗಳು, ಅದೇ ಪಾಲಿಟಿಷಿಯನ್ಸ್, ಅದೇ ಮನಸ್ಥಿತಿಗಳು ಮುಂಬ್ರಾದ ಜನರ ಜೀವನವನ್ನ ಹಸಿರು ಮಾಡ್ತಾರಾ? ಅಭಿವೃದ್ಧಿಗೆ ನಾಂದಿಯನ್ನ ಹಾಡ್ತಾರಾ? ಅಥವಾ ಇದು ಕೇವಲ ಘೋಷಣೆಗಳ ರಾಜಕಾರಣ, ಹೇಟ್ರೆಡ್ ಪಾಲಿಟಿಕ್ಸ್, ತಮ್ಮ ಐಡೆಂಟಿಟಿ ರಾಜಕಾರಣ ಅನ್ನೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರಾ? ತನ್ನ ಮತವನ್ನ ಸ್ಥಾಪನೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಡ್ತಾರಾ? ನಮ್ಮದೇ ಇರ್ಬೇಕನ್ನುವಂಥ ಎಕ್ಸ್ಟೆನ್ಷನ್ಗೆ ಹೋಗಿಬಿಡುತ್ತಾ ಇದೆಲ್ಲವೂ ಕೂಡ. ವೀಕ್ಷಕರಾದ್ರೆ ನೆನಪಿರ್ಲಿ, ಡೆಮೋಗ್ರಫಿ ಈಸ್ ಎ ಡೆಸ್ಟಿನಿ. ಇವತ್ತು ಮುಂಬ್ರಾ ಹಸಿರು ಮಾಡ್ತೀವಿ ಅಂತ ಹೇಳಿದ್ದಾರೆ, ನಾಳೆ ಮುಂಬೈ ಆಗತ್ತೆ, ನಾಳ್ದು ಮಹಾರಾಷ್ಟ್ರ ಆಗತ್ತೆ. ಅದಕ್ಕೋಸ್ಕರನೇ ಈ ಡೆಮೋಗ್ರಫಿ ಚೇಂಜ್ ಬಗ್ಗೆ ನಾವೆಲ್ಲರೂ ಕೂಡ ಗಂಭೀರವಾಗಿ ಮಾತಾಡಬೇಕಾದಂತಹ ಪರಿಸ್ಥಿತಿ ಇವತ್ತು ಬಂದಿದೆ. ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಮತ್ತೆ ಹೇಳ್ತೀನಿ, ಯೋಗೀಜಿಯವರಾಗಿರಬಹುದು, ಮೋದಿಜಿಯವರಾಗಿರಬಹುದು, ಅವರ ಘೋಷಣೆಗಳು ಅದನ್ನ ನೆನಪು ಮಾಡ್ಕೊಳ್ಬೇಕಾದಂತಹ ಸಮಯ ಹತ್ತಿರದಲ್ಲಿ ಇದೆ ಅಲ್ಲ, ಆಲ್ರೆಡಿ ಬಂದಿದ್ದಾಗಿದೆ. ಏಕ್ ಹೇ ತೋ ಸೇಫ್ ಹೇ, ಬಟೆಂಗೆ ತೋ ಕಟೆಂಗೆ. ಇದು ಕೇವಲ ಘೋಷಣೆ ಮಾತ್ರ ಅಲ್ಲ, ಅದರ ಒಳಗೆ ಇರುವಂತಹ ಅರ್ಥವನ್ನ ನೀವು ತಿಳ್ಕೊಂಡ್ರೆ ಸೇಫ್. ಇಲ್ಲ ಅಂತ ಅಂದ್ರೆ ಇವತ್ತು ಮುಂಬ್ರಾದಲ್ಲಿ ಆಗಿರುವಂತಹ ಆ ಬದಲಾವಣೆ ಒಂದೊಂದೇ ಕಡೆಗೆ ಲಗ್ಗೆ ಇಡ್ತಾ ಹೋಗುತ್ತೆ. ಬರ್ದಿಡ್ಕೊಳ್ಳಿ. ಇದನ್ನ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.